ಎಂ ಕೃಷ್ಣಪ್ಪ ಹಾಗೂ ಪ್ರಿಯಾ ಕೃಷ್ಣ ಅವರಿಗೆ ಸಚಿವ ಸ್ಥಾನವನ್ನ ನೀಡದೇ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಬಲಿಗರಿಂದ ಇವತ್ತು ಅತಿ ದೊಡ್ಡ ಪ್ರತಿಭಟನೆಯನ್ನ ಕೂಡ ಮಾಡಲಾಯಿತು. ನೀವು ನೋಡ್ತಾ ಇರಬಹುದು ಎಷ್ಟು ಜನ ಇದೆ ಅಂತ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ನಿವಾಸದ ಮುಂದೆ ಜನರು ಕೂಡ ಸೇರಿರುವಂತದ್ದು. ಈಗಾಗಲೇ ಹಲವು ಕಡೆಯಲ್ಲಿ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಸಾಮೂಹಿಕವಾಗಿ ರಿಸೈನ್ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಏನ್ ಹೇಳ್ತೀರಾ? ನಿಮ್ಮ ಪ್ರಮುಖ ಬೇಡಿಕೆಗಳೇನು? ಸರ್, ನಮ್ಮ ಬೇಡಿಕೆ ಮತ್ತೆ ನಮ್ಮ ಕ್ಷೇತ್ರದ ಎಲ್ಲ ಈಗ ತಾನೇ ಹೇಳಿದ್ವಿ, ಎಲ್ಲರ ಬೇಡಿಕೆಯನ್ನು ಒಂದೇ, ನಿಷ್ಠೆಯಿಂದ ಯಾವುದೇ ರೀತಿ ಕಳಂಕ ಇಲ್ಲದಿರತಕ್ಕಂಥ ಶಾಸಕರು ಯಾರಾದರೂ ಇದ್ರೆ ಅದು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದವರು ಮತ್ತೆ ಗೋವಿಂದನಗರ ವಿಧಾನಸಭಾ ಕ್ಷೇತ್ರದ ಇಬ್ಬರು ಶಾಸಕರು ಇದಾರಲ್ಲ, ಅವರಿಗೆ ನೀವು ಸಚಿವ ಸ್ಥಾನ ನೀಡಿದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಇನ್ನೂ ಹೆಚ್ಚಾಗ್ತಾ ಇತ್ತು ಅನ್ನೋತಕ್ಕಂಥ ಭಾವನೆ. ಯಾಕೆ ಅಂತಂದ್ರೆ ಕಳೆದ ಬಾರಿ ನೀವು 1 ವರ್ಷ ಮಾತ್ರ ಕೊಟ್ಟಾಗ್ಲೇನೆ ನೀವು ನೋಡಿರ್ಬೋದು ಅವ್ರು ಎಷ್ಟು ಕೆಲಸ ಕಾರ್ಯಗಳನ್ನ ಬಡವರಿಗೆ, ಎಷ್ಟು ಜನಗಳಿಗೆ 1 ಲಕ್ಷ ಮನೆ ಕೊಡೋ ಮುಖೇನ ಒಂದೊಂದು ಹೊಸ ಕಾರ್ಯಗಳನ್ನ ಯಾವ ರೀತಿ ರೂಪಕ್ಕೆ ತಂದಿದ್ರು ಹೌಸಿಂಗ್ ಮಿನಿಸ್ಟರ್ ಆಗಿದ್ದಾಗ. ಈ ರೀತಿ ಇನ್ನು ಯೋಜನೆಗಳು ಇಂಥವ್ರಿಗೆ ಏನ್ ಗೊತ್ತಾ, ಯಾವುದೇ ರೀತಿ ಭ್ರಷ್ಟ ಮಾಡದೇ ಇರೋ ಹಾಗೆ ಜನರಿಗೆ ಬಡವರಿಗೆ ತಲುಪಬೇಕು ಅನ್ನೋತಕ್ಕಂಥ ಮೈಂಡ್ ಸೆಟ್ ಇಟ್ಕೊಂಡ್ರವರು, ಬಡವರಿಗೆ ಎಲ್ಲಾ ರೀತಿಯಲ್ಲಿ ಒಳ್ಳೇದಾಗಬೇಕು ಅಂತ ಅನ್ಕೊಂಡ್ರವ್ರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ. ಯಾಕೆ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಈಗಲೇ ಅಲ್ಲ ಸುಮಾರು ವರ್ಷಗಳಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ನಿಷ್ಠೆಯಿಂದ ಇದ್ದಾರೆ ಅಂತ ತಾವೆಲ್ಲರೂ ನೋಡಿರ್ತೀರಾ. ಬಡವರಿಗೆ ಯಾರಾದ್ರೂ ಬಂದ್ರು ಅಂತಂದ್ರೆ ಅವರ ಸ್ವಂತ ಖರ್ಚಿನಿಂದ ಯಾವುದೇ ರೀತಿಯ ಒಂದು ಯಾರೋ ಒಬ್ಬರ ಹತ್ರ ಈಸ್ಕೊಳ್ಳೋದು ಏನು ಈಸ್ಕೊಳ್ಳೋದು ಎಲ್ಲ ತಮ್ಗಳೇ ಗೊತ್ತಿದೆ. ಟಿವಿನಲ್ಲೇ ನೀವು ಪ್ರಸಾರ ಮಾಡ್ತಿರ್ತೀರಿ. ಅದರಲ್ಲಿ ವಿಜಯನಗರ ಮತ್ತೆ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಹಳೆ ಅಧ್ಯಕ್ಷರು ಹೇಳಿದ್ರು, ನಮಗೆ ಎಲ್ಲ ಯಾರಾದ್ರೂ ಕಮಿಷನ್ಸ್ ತಗೋತಾರೆ, ಯಾರಾದ್ರೂ ಕಮಿಷನ್ ತಗೋದೇ ಇರತಕ್ಕಂತ ಶಾಸಕರು ಇದಾರೆ ಅಂದ್ರೆ ಇಬ್ಬರೇ, ಅದು ಕೃಷ್ಣಪ್ಪನವರು ಮತ್ತೆ ಪ್ರಿಯಾ ಕೃಷ್ಣವರು ಅಂತ ಹೇಳಿ ಅವತ್ತೇ ಆ ಅಧ್ಯಕ್ಷರು ಇರೋ ಅಸೋಸಿಯೇಷನ್ ಕೆಂಪಯ್ಯನವರು ಹೇಳಿದ್ರು. ಇದನ್ನು ನೋಡಿರ್ಬೋದು. ಇಷ್ಟು ಸೈಲೆಂಟ್ ಆಗಿ ಏನು ಮಾಡಲ್ಲ ಬಿಡಿ, ಇವರು ಏನು ಮಾಡಲ್ಲ ಬಿಡಿ ಅಂತ ಅನ್ಕೊಂಡು ಅವರು ಇದಾರೆ ಅಂತ ಇದನ್ನ ಇವರು ಕಡೆಗಣಿಸ್ಕೊಂಡು ಸಚಿವ ಸ್ಥಾನ ಕೊಡ್ತಾ ಇಲ್ಲ ಅಂತ ಹೇಳಿ ಇವರು ಸಿಎಂ ಹುದ್ದೆಗೆ ಓಡಾಡಿದ್ರಲ್ಲ ಸಿಎಂ ಅವರು, ಅದೇ ರೀತಿ ಇವರು ಮಾಡಬೇಕಿತ್ತು ಅಂತ ಅನ್ಸುತ್ತೆ. ಇವ್ರು ನಿಷ್ಠೆಯಿಂದ ನಮ್ಮ ಕಾರ್ಯಕರ್ತರು, ನಮ್ಮ ಜನ, ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ದಿದು ನಮ್ಮನೆ ಅಂತ ಅನ್ಕೊಂಡೇ ಬರ್ತಿದ್ರು. ಸುಮ್ನೆ ಇರೋ ಎಲ್ಲರೂ ಸೇರ್ಕೊಂಡು ಇಲ್ಲಣ್ಣ ಇವತ್ತು ಬೆಳಗ್ಗೆಯಿಂದ ಬೇಡ ಸುಮ್ನೆ ಇರಿ ಅಂತಿದ್ದಾರೆ. ಆದ್ರೂ ಯಾರಿಗೂ ಇಲ್ಲ, ಇಷ್ಟ ಇಲ್ಲ, ಬೇಡ ಅಣ್ಣ ನಾವೆಲ್ಲರೂ ಮೊದಲೇ 3 ವರ್ಷದ ಹಿಂದೆನೆ ಕೊಡಬೇಕಾಗಿತ್ತು ಮೇಡಮ್. ಅವಾಗ ಏನೋ ಒಂದು ಗೊಂದಲಗಳಾಯ್ತು, ಅವಾಗ ಆಯ್ತು ಬಿಡಿ ಹೋಗ್ಲಿ ಅಂತ ಅಂದ್ಬಿಟ್ಟು ಅವಾಗಲೇ ಬೇಡ ಸುಮ್ಮನೆ ಹೆಸರು. ಈಗಲೂ ಇನ್ನೂ ಸುಮ್ಮನೆ ಇದ್ರೆ ಈಗಾಗಲೇ ನೀವೇ ನೋಡ್ತಾ ಇದ್ದೀರಿ, ಇದಿನ್ನೂ ಹೆಚ್ಚಾಗುತ್ತೆ. ನಾವೆಲ್ಲರೂ ಸೇರಿ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಎಲ್ಲಾ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಕೊಡ್ತಾ ಇದೀವಿ ಮೇಡಮ್. ಸರ್, ಈಗ ಬೇರೆ ಪಕ್ಷದಿಂದ ಬಂದಂತಹ 3 ಜನ ಒಕ್ಕಲಿಗ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಇವ್ರಿಗೆ ಸಿಕ್ಕಿಲ್ಲ, ಏನ್ ಹೇಳ್ತೀರಾ? ಕಾಂಗ್ರೆಸ್ ಪಕ್ಷ ಅಂದ್ರೆ ಪ್ರಾಮಾಣಿಕರಿಗೆ ಅಲ್ಲ ಅನ್ನೋದನ್ನ ಇವರು ಡಿ.ಕೆ. ಶಿವಕುಮಾರ್ ಅವರು ತೋರಿಸ್ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಯೂತ್ಸ್ಗಾದ್ರೆ ಕೊಡಿ, ಯೂತ್ಸ್ ಕೊಡಿ ಅಂತ. ಯೂತ್ಸ್ ಕೊಟ್ಟರು ಪ್ರಿಯಾ ಕೃಷ್ಣವ್ರಿಗೆ ಕೊಡಬೇಕಾಗಿತ್ತು, ಇಲ್ಲ ನಮ್ಮ ನುರಿತ ರಾಜಕಾರಣಿಗಳು ಕೊಡಬೇಕಾದ್ರೆ ಕೃಷ್ಣಪ್ಪನವ್ರಿಗೆ ಕೊಡಬೇಕಾಗಿತ್ತು. ಇಬ್ರು ಕ್ಲೀನ್ ಹ್ಯಾಂಡು, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ರಾಜಕಾರಣದಲ್ಲಿ ಇಡೀ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲೇ ಇರ್ಬೋದು, ಏನಾದ್ರೂ ಒಳ್ಳೆ ರಾಜಕಾರಣಿಗಳಿದ್ದಾರೆ ಈ ದೇಶಕ್ಕೆ ಭವಿಷ್ಯನ ಕಟ್ಟಬೇಕಾದ್ರೆ ಇವರಿಬ್ಬರ ಕೈಲಿ ಮಾತ್ರನೇ ಸಾಧ್ಯ. ಪ್ರಿಯಾ ಕೃಷ್ಣ ಒಬ್ರು, ಕೃಷ್ಣಪ್ಪನವರೊಬ್ರು. ಪ್ರಿಯಾ ಕೃಷ್ಣಪ್ಪನಂತ ಒಬ್ಬರನ್ನೇ ಮಿನಿಸ್ಟರ್ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯಕ್ಕಾಗ್ಲಿ ಈ ದೇಶಕ್ಕಾಗ್ಲಿ ಎಲ್ಲಿ ಒಂದು ಕಿರೀಟ ಬರುತ್ತೆ? ಈ ರಾಜ್ಯಕ್ಕೆ ಒಳ್ಳೆ ಚಿನ್ನದ ಗರಿ ಬರಬೇಕು ಅಂತ ಹೇಳಿದ್ರೆ ಕೃಷ್ಣಪ್ಪನಂತವ್ರನ್ನ, ಪ್ರಿಯಾ ಕೃಷ್ಣಂತವ್ರನ್ನ ಮಿನಿಸ್ಟರ್ ಮಾಡಬೇಕು. ಯಾವುದೇ ಒಂದು ಕಳಂಕ ಇಲ್ಲದೆ, ಒಂದೇ ಒಂದು ಕಪ್ ಚುಕ್ಕೆ ಇಲ್ಲದೆ ಇರತಕ್ಕಂಥ ರಾಜಕಾರಣಿಗಳು, ಒಂದೇ ಒಂದು ಕಡೆ ಕಮಿಷನ್ ತಗೊಳ್ಳದೆ ಇರತಕ್ಕಂಥವ್ರು, ಯಾವುದೇ ಬಡವರು ಬಂದ್ರೆ ಅವ್ರಿಗೆ ಕಾಸು ದುಡ್ಡು ಮತ್ತೊಂದು ಜೋಬಿಂದ ಕೊಡ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಈ ರಾಜಕಾರಣದಲ್ಲಿ, ಈ ಕರ್ನಾಟಕದಲ್ಲಿ ಯಾವುದೇ ಪಕ್ಷಾತೀತವಾದಿ ಪ್ರಿಯಾ ಕೃಷ್ಣವರು, ಕೃಷ್ಣಪ್ಪನವರು ಇಂಥವ್ರನ್ನೇ ಮಿನಿಸ್ಟರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೆಂತ ಕಮಿಷನ್ ಹೊಡೆಯೋರಂತ ತಾಂಬನ್ ಜೊತೆ ಮಡಿಕಂತೀರಾ? ಇನ್ನೆಂಥವ್ರು ಮಡಿಕೊಳ್ಳಕ್ ಸಾಧ್ಯ? ನೀವು ನಿಮ್ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಬರೀ ಈ ತರದವ್ರನ್ನೇ ಮಡಿಕೋಬೇಕು ಅಂತ ನೀವು ನಿಶ್ಚಯಿಸಿ ಕೃಷ್ಣಪ್ಪನವ್ರನ್ನ, ಪ್ರಿಯಾ ಕೃಷ್ಣವ್ರನ್ನ ನೀವು ದೂರ ಇಡಬೇಕು ಅನ್ನೋ ಭಾವನೆಯಿಂದ ಮಾಡ್ತಾ ಇದ್ದೀರಾ. ಯಾವ್ದಕ್ ಸ್ಪಂದಿಸಿಲ್ಲ ಅವರು ಪ್ರಿಯಾ ಕೃಷ್ಣವ್ರು, ಕೃಷ್ಣಪ್ಪನವರು. ಅಧ್ಯಕ್ಷರುಗಳು ಸಾಮೂಹಿಕವಾಗಿ ರಾಜೀನಾಮೆ ನೀಡ್ತಾರೆ. ಕೇವಲ ಒಬ್ಬರಲ್ಲ, ಇಲ್ಲಿರುವಂತಹ ಪ್ರತಿಯೊಬ್ಬರು ಹರಿಪ್ರಸಾದ್ ಅವರಿಗೆ ಅಡ್ರೆಸ್ ಮಾಡಿರುವಂತದ್ದು ಆನಂದ್ ಅವರಿದ್ದಾರೆ. ಆನಂದ್ ಅವರೇ, ಈಗ ಎಲ್ಲದಕ್ಕೂ ರಾಜೀನಾಮೆನೇ ರಾಜ್ಯನೇ ಆಡ್ಕೋತಾ ಇದ್ರು. ನಮ್ಮ ಇವರು ಬಿಜೆಪಿನವರೆಲ್ಲ ಎಲ್ಲ ಆಡ್ಕೊಂಡ್ ಕೂತಿದ್ರು. ಏನಯ್ಯ ನಿಮ್ ಸರ್ಕಾರದ ಕತೆ ಇದು? ಏನ್ರಯ್ಯ ಬೀದಿ ಎಲ್ಲರೂ ಸೇರ್ಕೊಂಡು ಎಲ್ಲರೂ ನಿಷ್ಠೆಯಿಂದ ಬೆಳಗ್ಗೆಯಿಂದ ಎಲ್ಲ ಸಾವಧಾನದಿಂದ ನಮ್ಮ ಪ್ರಿಯಾ ಕೃಷ್ಣ ಸರ್ ಆಗಿರ್ಬೋದು ಎಲ್ಲರೂ ಹೇಗೆ ಹೇಳಿದ್ರೆ ಹಾಗೆ ಆಗುತ್ತೆ. ನಮ್ಗೇನು ನಿಷ್ಠೆಯಿಂದ